Hello guys, welcome back to Banking Kannadiga. So in this video, I am going to share my opinion on interview dress code for Union Bank LBO interview. ಸೊ ಫಸ್ಟ್ ಗರ್ಲ್ಸಿಗೆ ಹೇಳಿ ಮುಗಿಸ್ತೀನಿ. ನಾನು ಹುಡುಗ ಆಗಿರೋದ್ರಿಂದ ಗರ್ಲ್ಸ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಡ್ರೆಸ್ ಕೋಡ್ ಅಂದರೆ ಡ್ರೆಸ್ಗಳ ಟೈಪ್ಸ್ ಅವೆಲ್ಲ. ಬಟ್ ನಾರ್ಮಲಾಗಿ ಎಲ್ಲ ಪ್ರಿಫರ್ ಮಾಡೋದು ಕುರ್ತಾ ಪ್ಯಾಂಟ್ಸ್ ಅಂತ ಬರುತ್ತಲ್ಲ ಅದು, ಮತ್ತು ಚೂಡಿದಾರ್ಸ್ ಸಮಥಿಂಗ್ ಲೈಕ್ ದಟ್ ಆ್ಯಂಡ್ ಸ್ಯಾರಿ. ಸೊ ನೀವಿಷ್ಟು ವೇರ್ ಮಾಡ್ಬೋದು. ಬಟ್ ಏನೇ ವೇರ್ ಮಾಡಿದ್ರು ಡಿಸೆನ್ಸಿ ಮೇಂಟೈನ್ ಮಾಡಿ, ಡೀಸೆಂಟಾಗಿ ವೇರ್ ಮಾಡಿ ಆ್ಯಂಡ್ ಟ್ರೈ ಟು ವೇರ್ ಲೈಟ್ ಕಲರ್ಸ್. ಸೊ ಇದು ತುಂಬ ಜನ ಹೇಳಿರ್ತಾರೆ. ಮಾಕ್ ಇಂಟರ್ವ್ಯೂ ತೊಗೊಂಡಿರೋರೆಲ್ಲ, ಈಗ ಪ್ಯಾನಲ್ ಮೆಂಬರ್ಸ್ ಮಾಕ್ ಇಂಟರ್ವ್ಯೂ ಕೊಟ್ಟಿರ್ತೀರ, ಅವರೆಲ್ಲ ಅದೇ ಹೇಳಿರ್ತಾರೆ, ಲೈಟ್ ಕಲರ್ ವೇರ್ ಮಾಡಿ ಅಂತ. ಸೊ ಲೈಟ್ ಕಲರ್ ವೇರ್ ಮಾಡಿ. ಡ್ರೆಸ್ ಟೈಪ್ಸ್ ಗೊತ್ತಿಲ್ಲ, ಬಟ್ ಡೀಸೆಂಟಾಗಿರೋ ಡ್ರೆಸ್ಗಳನ್ನ ವೇರ್ ಮಾಡಿ, ಲೈಟ್ ಕಲರ್ ವೇರ್ ಮಾಡಿ. ಆ್ಯಂಡ್ ಸ್ಯಾರಿ ಕೂಡ ವೇರ್ ಮಾಡ್ಬೋದು, ಕುರ್ತಾ ವೇರ್ ಮಾಡ್ಬೋದು, ಕುರ್ತಾ ಪ್ಯಾಂಟ್ ಸಮಥಿಂಗ್ ಆ ಥರ. ಸೊ ಬಾಯ್ಸಿಗೆ ಬಂದರೆ, ಸೊ ಈ ವಿಡಿಯೋದಲ್ಲಿ ಎಲ್ಲ ಹೇಳ್ತೀನಿ. ಮತ್ತು ಕಂಪಲ್ಸರಿನ ಫಾರ್ಮಲ್ಸು ಅಥವಾ ಬಿಯರ್ಡ್ಲೆಸ್ ಕಂಪಲ್ಸರಿನ ಆ ಥರ ಎಲ್ಲ ಕೇಳೋಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಆಫೀಸರ್ ಲೆವೆಲಿಗೆ ನೀವು ಇಂಟರ್ವ್ಯೂ ಕೊಡೋಕ್ಕೆ ಹೋಗ್ತಿರೋದು. ಸೊ ಆಫೀಸರ್ ಅಂದರೆ ಅಟ್ಲೀಸ್ಟ್ ಆಫೀಸರ್ ಲುಕ್ ಇರಬೇಕು. ಸೊ ಆಫೀಸರ್ ಲುಕ್ ಹೇಗೆ ಅಂತಂದರೆ, ನಾವು ನಮ್ಮ ಪರ್ಸ್ನಾಲಿಟಿನ ಶೋ ಮಾಡೋದು ವೇನೇ ಒಂದು ಡ್ರೆಸ್ಸಿಂಗ್ ಸೆನ್ಸಲ್ಲಿ. ಸೊ ಕಂಪಲ್ಸರಿ ಅಂತಲೇ ಅನ್ಕೋಬೋದು. ಅವರೇನು ಇಂಟರ್ವ್ಯೂ ಕಾಲ್ ಲೆಟ್ರಲ್ಲಿ ನೀವು ಹಿಂಗೆ ಬರಬೇಕು ಹಂಗೆ ಬರಬೇಕು ಅಂತ ಮೆನ್ಷನ್ ಮಾಡಿಲ್ಲ. ಬಟ್ ಅದು ನಮ್ಮ ಜವಾಬ್ದಾರಿ. ನಾವು ಒಂದು ಇಂಟರ್ವ್ಯೂಗೆ ಹೋಗ್ತಿದ್ದೀವಿ ಅಂತಂದರೆ ನಮ್ಮನ್ನು ನಾವು ಆಫೀಸರ್ ಫೀಲ್ ಬರಬೇಕು ಅಂತಂದರೆ ಬೇರೆಯವರಿಗೆ ನಾವು ಆ ಥರ ಕಾಣಿಸ್ಬೇಕು ಅವ್ರ ಕಣ್ಣಿಗೆ. ಸೊ ಅದಕ್ಕೋಸ್ಕರ ಫಾರ್ಮಲ್ಸ್ ಕಂಪಲ್ಸರಿ. ಫಾರ್ಮಲ್ಸಲ್ಲಿ ಲೈಟ್ ಕಲರ್ ಶರ್ಟು, ಲೈಟ್ ಎಲ್ಲೋ, ಲೈಟ್ ಬ್ಲೂ, ಸ್ಕೈ ಬ್ಲೂ ಅಥವಾ ವೈಟ್, ಲೈಟ್ ಕ್ರೀಮ್ ಕಲರ್, ಆ ಥರ ಲೈಟ್ ಕಲರ್ ಶರ್ಟ್ ಹಾಕ್ಕೊಳ್ಳಿ. ಆ್ಯಂಡ್ ಪ್ಯಾಂಟಲ್ಲಿ ಡಾರ್ಕ್ ಕಲರು ಲೈಕ್ ಬ್ಲ್ಯಾಕು, ನೇವಿ ಬ್ಲೂ ಅಥವಾ ಬ್ರೌನು, ಆ ಥರ ನಿಮ್ಮ ಹತ್ರ ಯಾವುದಿದೆ ಆ ಥರ ಲೈಟ್ ಆ್ಯಂಡ್ ಡಾರ್ಕ್ ಕಾಂಬಿನೇಷನ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ಟ್ ಏನಾದ್ರು ಹಾಕಿದರೆ ಆ ಬೆಲ್ಟ್ ಹಾಕಬೇಕು. ಯಾಕೆಂದರೆ ಟಕಿನ್ ಮಾಡಿರ್ತೀರ. ಸೊ ಬೆಲ್ಟ್ ಈಸ್ ಲೈಕ್ ಕಂಪಲ್ಸರಿ. ಸೊ ಬೆಲ್ಟ್ ಯಾವ ಕಲರ್ ಇರುತ್ತೆ ಅದೇ ಕಲರ್ ಫಾರ್ಮಲ್ ಶೂ ಹಾಕೊಳ್ಳಿ. ಫಾರ್ಮಲ್ ಶೂಲಿ ಈ ನಾಟ್ ಇರೋದಿರುತ್ತಲ್ಲ, ಲೇಸ್ ಇರೋದು ಅದು ಹಾಕ್ಬೇಕಾ, ನಾರ್ಮಲ್ ಲೇಸ್ ಇಲ್ಲದೆ ಇರೋದು ಹಾಕ್ಬೋದಾ ಅಂತಂದರೆ ಎರಡೂ ಹಾಕ್ಬೋದು, ನಿಮ್ಮ ಇಷ್ಟ. ನೀವು ಯಾವ್ದಾದ್ರು ಪ್ರಿಫರ್ ಮಾಡ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆ ಸಾಕು. ಆಮೇಲೆ ನಿಮಗೆ ಟೈ ಬೇಕು ಅನಿಸಿದರೆ ಶರ್ಟಿಗೆ ಮ್ಯಾಚ್ ಆಗೋ ಟೈ ಹಾಕ್ಕೊಳ್ಳಿ. ಲೈಕ್ ಪ್ಯಾಂಟ್ ಕಲರ್ ಯಾವಿರುತ್ತೆ ಅದೇ ಕಲರ್ ಟೈ ಹಾಕೊಂಡ್ರೆ ಇಟ್ಸ್ ಸೂಟೇಬಲ್, ಅಂದರೆ ಮ್ಯಾಚ್ ಆಗುತ್ತೆ. ಸೊ ಅದು ನಿಮಗೆ ಬಿಟ್ಟಿದ್ದು, ಟೈ ಹಾಕ್ತೀರಾ ಅಥವಾ ಹಾಕಲ್ವಾ, ಯಾವ ಕಲರ್ ಹಾಕ್ತೀರಾ ಅನ್ನೋದು. ಆ್ಯಂಡ್ ಸೂಟ್ ಬೇಕಾ, ಅದೇ ಕೋಟ್ ಬೇಕಾ ಅಂತ ಅಂದರೆ ಮಂಗಳೂರಲ್ಲಿರೋರಿಗೆ ಅವಶ್ಯಕತೆ ಇರಲ್ಲ. ಯಾಕೆಂದರೆ ಮಂಗಳೂರಲ್ಲಿ ವೆದರ್ ಹ್ಯುಮಿಡಿಟಿ ಜಾಸ್ತಿ. ಸೊ ನೀವು ಕೋಟ್ ಹಾಕೊಂಡು ಹೋದರೆ ಅವರಿಗೆ ಮೇ ಬಿ ಅವ್ರು ಕ್ರಾಸ್ ಕ್ವಶನ್ ಹಾಕ್ಬೋದು, ನೀವೇನಕ್ಕೆ ಸೂಟ್ ಹಾಕಿದ್ರೆ ಇಷ್ಟೊಂದು ಹ್ಯುಮಿಡಿಟಿ ಇಡೋಲ್ಲ, ಸೆಕೆ ಆಗಲ್ವಾ ಆ ಥರ. ಆ್ಯಂಡ್ ಆ್ಯಕ್ಚುಲಿ ಕೋಟು ಮತ್ತು ವ್ಯಾಸ್ ಕೋಟ್ ಅದೆಲ್ಲ ಬರೋದು ಇಂಟರ್ವ್ಯೂಲಿ ಹೋದಾಗ ನಾರ್ಮಲಾಗಿ ಕೇಳೋದು ವೆದರ್ ಮೇಲೆ ಡಿಪೆಂಡ್ ಆಗಿರ್ತದೆ ಹಾಕೊಳ್ಳೋದು. ಸೊ ಅದು ನಿಮ್ಮ ಒಪಿನಿಯನು. ಟೈ ಓಕೆ, ಬಟ್ ಕೋಟು ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಸೂಟ್ ಹಾಕ್ಬೇಕಾ ಬೇಡವಾ ಅಂತ. ಸೊ ಅದು ನಿಮ್ಮ ಬಿಟ್ಟಿದ್ದು. ಆ್ಯಂಡ್ ವಾಚ್ ಏನಾರು ಹಾಕ್ತೀರಂದರೆ ಟ್ರೈ ಟು ಅವಾಯ್ಡ್ ಸ್ಮಾರ್ಟ್ ವಾಚಸ್, ಅನಲಾಗ್ ವಾಚಸ್ ಹಾಕಿ. ಅನಲಾಗಲ್ಲಿ ಚೈನ್ ವಾಚ್ ಇದ್ದರೆ ಬೆಟರು. ಅದರಲ್ಲಿ ಯಾವ ಕಲರು ಅದೆಲ್ಲ ನಿಮಗಿಷ್ಟ, ನೀವು ಹಾಕೋದಿದ್ರೆ ಹಾಕ್ಬೋದು, ಅದು ವಾಚ್ ಇಲ್ಲದೇ ಇದ್ರೂ ನಡೆಯುತ್ತೆ. ಬಟ್ ಪ್ರಿಫರ್ ವಾಚ್ ಇಟ್ಕೊಳ್ಳಿ. ಯಾಕೆಂದರೆ ದಟ್ ಶೋಸ್ ಯು ಅಂದರೆ ನಿಮ್ಮ ಟೈಮಿಗೆ ಕೊಡೋ ವ್ಯಾಲ್ಯೂನ ಶೋ ಮಾಡುತ್ತೆ. ಸೊ ವಾಚ್ ಈಸ್ ಪ್ರಿಫರೇಬಲ್. ಬಟ್ ಇಲ್ಲ ಅಂತಂದರೆ ಇಟ್ಸ್ ಓಕೆ. ಬಟ್ ಸ್ಮಾರ್ಟ್ ವಾಚ್ ವೇರ್ ಮಾಡಬೇಡಿ, ಅನಲಾಗ್ ವಾಚ್ ವೇರ್ ಮಾಡಿ. ಆ್ಯಂಡ್ ಕ್ಲೀನ್ ಶೇವ್ ಮಾಡಿ. ಮತ್ತು ಬಿಯರ್ಡ್ ಬೇಡ, ಬಟ್ ಮಸ್ಟಾಚಸ್ ಬೇಕು ಅಂದರೆ, ಮೀಸೆ ಬೇಕು ಅಂತಂದರೆ ನೀವು ಮೀಸೆ ಬಿಡ್ಕೋಬೋದು. ಅದನ್ನು ಸ್ವಲ್ಪ ಅಲ್ಲದೆ ಲೈಟಾಗಿ ಶಾರ್ಟಾಗಿ ಇದು ಮಾಡಿ ಅಷ್ಟೇ. ಇನ್ನೇನು ಇಲ್ಲ ಡ್ರೆಸ್ ಕೋಡು, ಸಿಂಪಲ್ ಡ್ರೆಸ್ ಕೋಡು, ನಾರ್ಮಲಾಗಿ ವೇರ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ಟಕಿನ್ ಮರಿಬೇಡಿ. ಬಿಯರ್ಡ್, ಕ್ಲೀನ್ ಶೇವು, ಆ್ಯಂಡ್ ಲೈಟ್ ಕಲರ್ ಶರ್ಟು, ಡಾರ್ಕ್ ಕಲರ್ ಪ್ಯಾಂಟು, ಶೂ ಯಾವ ಕಲರ್ ಇರುತ್ತೆ ಅದೇ ಕಲರ್ ಬೆಲ್ಟು. ಆ್ಯಂಡ್ ಟೈ ಬೇಕು ಅಂದರೆ ಟೈ ಹಾಕಿ. ಸೂಟ್ ನಾನು ಪ್ರಿಫರ್ ಮಾಡಲ್ಲ. ಯಾಕೆ ಅಂತಂದರೆ ವೆದರ್ ಹಂಗಿದೆ. ಬೆಂಗಳೂರವರು ವೆದರ್ ಹೆಂಗಿದೆ ಅಂತ ಗೊತ್ತಿಲ್ಲ, ಬಟ್ ಮಂಗಳೂರವ್ರಿಗೆ ಯಾರ್ಯಾರು ಇಂಟರ್ವ್ಯೂ ಇದೆ, ವೆದರ್ ಹ್ಯುಮಿಡಿಟಿ ಸಖತ್ತಿದೆ, ಅಲ್ಲಿ ಸೆಕೆ ಆಗುತ್ತೆ. ಸೊ ಸೂಟ್ ಈಸ್ ನಾಟ್ ಪ್ರಿಫರಬಲ್. ಉಳಿದಿದ್ದೆಲ್ಲ ಇಟ್ಸ್ ಪ್ರಿಫರಬಲ್.